Hi friends, welcome to my channel. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕನ್ನಡ ಲಾಸ್ಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಜಿಯೋದಲ್ಲಿ ಒಂದು ಮೇಯ್ನ್ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದಾರೆ. ಏನು ಅಂದರೆ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ಸ್ ವರ್ಕ್ ಆಗೋಲ್ಲ. ಸನ್ ನೆಕ್ಸ್ಟಿಗೆ ಸಂಬಂಧಪಟ್ಟು ಸನ್ ನೆಟ್ವರ್ಕ್ದು ಯಾವ್ದು ಕೂಡ ವರ್ಕ್ ಆಗ್ತಾಯಿಲ್ಲ. ಅದಕ್ಕೆ ಏನು ಮಾಡಬೇಕಂತಂದರೆ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ ಓಪನ್ ಮಾಡಿ, ಅಬೌಟ್ಸು, ನೆಟ್ವರ್ಕು, ಅಪ್ಲಿಕೇಶನ್ಸ್ಗೆ ಹೋಗಿ ಡೌನ್ಲೋಡ್ ಆ್ಯಪ್ಸ್ಗೆ ಹೋಗಿ. ಡೌನ್ಲೋಡ್ ಆ್ಯಪ್ಸಲ್ಲಿ ನಿಮ್ಗೆ ಇಲ್ಲಿ ಡೌನ್ ಬಂದರೆ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಸಿಗುತ್ತೆ. ಮೇಯ್ನು ಇದು ಜಿಯೋ ಫೈಬರು, ಜಿಯೋ ಏರ್ ಫೈಬರ್ ಎಲ್ಲರಿಗೂ ಇದೊಂದು ಪ್ರಾಬ್ಲಮ್ ಇದೆ. ಸನ್ ನೆಟ್ವರ್ಕ್ದು ಸ್ಟೋರೇಜ್ ಫುಲ್ಲಾಗಿ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಡೌನ್ ಬಂದರೆ ಇಲ್ಲಿ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ. ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ ಕೆಳಗಡೆ ಕ್ಲಿಯರ್ ಡಾಟಾ ಇದೆ ನೋಡಿ, ಸೆಕೆಂಡ್ ಆಪ್ಷನ್. ಕ್ಲಿಯರ್ ಡಾಟಾ ಮೇಲೆ ಹೋಗ್ಬಿಟ್ಟು ಕ್ಲಿಯರ್ ಡಾಟಾ ಮಾಡಿ. ಕ್ಲಿಯರ್ ಡಾಟಾ ಮಾಡಿದ್ರೆ 16 KB ಬರಬೇಕದು. 16 KB ಬಂತು ಅಂತಂದರೆ ನಿಮ್ಮೆಲ್ರಿಗೂ ಕೂಡ ಮತ್ತೆ ಸನ್ ನೆಕ್ಸ್ಟ್ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ಯಾವುದಾದ್ರೂ ಒಂದು ಚಾನಲ್ನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಅದೇ ಥರ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ್ರಿ ಅಂತಂದರೆ ಓಪನ್ ಆಗುತ್ತೆ. ಎಲ್ರಿಗೂ ಜಾಸ್ತಿ ಏನಂತಂದರೆ ಲಾಗಿನ್ ಟು ಯುವರ್ ಅಕೌಂಟ್ ಅಂತ ಕೇಳುತ್ತೆ. ಲಾಗಿನ್ ಮಾಡೋಕ್ಕೋದ್ರೆ ಲಾಗಿನ್ ತೊಳ್ತಲ್ಲ. ಅದರಿಂದ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಅದರ ಕ್ಲಿಯರ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಅದೊಂದೇ ಅಲ್ಲ, ನಿಮಗೆ ಬೇರೆ ಯಾವ ಅಪ್ಲಿಕೇಶನ್ ಇಶ್ಯೂ ಬಂದ್ರೂ ಕೂಡ ಅಷ್ಟೇ, ZEE5, ಡಿಸ್ನಿ ಹಾಟ್ಸ್ಟಾರ್ ಯಾವುದೇ ಅಪ್ಲಿಕೇಶನ್ ಇಶ್ಯೂ ಬರಲಿ, ಅಪ್ಲಿಕೇಶನ್ಸ್ಗೆ ಹೋಗಿ ಡೌನ್ಲೋಡ್ ಆ್ಯಪ್ಸ್ಗೆ ಹೋಗಿ ಕ್ಲಿಯರ್ ಡಾಟಾ ಮಾಡಿ. ಎಕ್ಸಾಂಪಲ್ ಡಿಸ್ನಿ ಹಾಟ್ಸ್ಟಾರ್ನ ಕ್ಲಿಯರ್ ಡಾಟಾ ಮಾಡ್ಬೋದು. 12 KB. ಡಿಸ್ಕವರಿ ಪ್ಲಸ್ಸು, ಡಿಸ್ನಿ ಹಾಟ್ಸ್ಟಾರು, ಪ್ರತಿಯೊಂದು ಅಪ್ಲಿಕೇಶನ್ನು ಅಷ್ಟೇ. ಜಿಯೋ ಸಿನಿಮಾ ಯಾವ್ದು ಬೇಕು, ಯಾವ ಅಪ್ಲಿಕೇಶನ್ನ ನಿಮ್ಗೆ ಜಾಸ್ತಿ ಸ್ಟೋರೇಜ್ ಅನಿಸುತ್ತೆ ಅದನ್ನು ಕ್ಲಿಯರ್ ಡಾಟಾ ಮಾಡಿ. ಕ್ಲಿಯರ್ ಡಾಟಾ ಮಾಡಿದ್ರೆ ನಿಮಗೆ ನೀಟಾಗಿ ವರ್ಕ್ ಆಗುತ್ತೆ. ಯಾವುದೇ ಪ್ರಾಬ್ಲಮ್ ಕೂಡ ಇರಲ್ಲ. ನಿಮಗೆ ಲಾಗಿನ್ ಟು ಯುವರ್ ಅಕೌಂಟ್ ಅಂತ ಕೇಳಲ್ಲ. ಇದು ಬೆಸ್ಟು ಒಂದು ಪಾರ್ಟು. ಇನ್ನೊಂದು ಪಾರ್ಟಲ್ಲಿ ಇನ್ ಕೇಸ್ ಅದು ಆ ಥರ ಆಗಿ ಕೂಡ ಆಗಿಲ್ಲ ಅಂತಂದರೆ ಜಿಯೋ ಸ್ಟೋರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಜಿಯೋ ಸ್ಟೋರ್ಗೆ ಹೋಗಿ ಟ್ಯಾಪ್ ಚಾರ್ಟ್ಸ್ ಅಂತ ಇದೆ ನೋಡಿ, ಅಲ್ಲೋಗಿ ಡೌನ್ ಬಂದರೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಎಕ್ಸಾಂಪಲ್ ಸನ್ ನೆಕ್ಸ್ಟೇ ತೋರಿಸ್ತೀನಿ ನೋಡಿ. ಸನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಅನ್ಇನ್ಸ್ಟಾಲ್ ಅಂತ ಇದೆ, ಸೇಮ್ ಪ್ಲೇ ಸ್ಟೋರ್ ಥರ. ಅನ್ಇನ್ಸ್ಟಾಲ್ ಮಾಡಿಬಿಡಿ. ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಆಗಿರುತ್ತೆ. ಮತ್ತು ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ಟೋರೇಜ್ ಕ್ಲಿಯರ್ ಮಾಡ್ಬೋದು, ಇಲ್ಲ ಅಂತಂದರೆ ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡ್ಕೋಬೋದು. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅದು ರಿಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.